ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಮೆ, ಇದೆಲ್ಲ ಡಬ್ಬಿಗೆ ಹಾಕೊಳ್ಳ? ಬೇಡ ಬೇಡ, ಇನ್ನು ಹೊಸೊತ್ತು ಗಾಳಿಗೆ ಆಡಲಿ. ಬಿಸಿ ಇದ್ದಾಗ ಯಾಕ್ಬಿಟ್ರೆ ಮೆತ್ತಗಾಯ್ತವೆ. ಏನ್ ಅಂಬಾರಿ ಇಂಚಿಂಚೆ ಜರ್ಕಂಡ್ ಇತ್ಲ ಬತ್ತಾದೆ. ಸಖತ್ ಡಿಸ್ಟರ್ಬ್ ಮಾಡ್ತಿದ್ದೀರಾ ನೀವಿಬ್ರು. ಹೆಂಗ್ ಓದ್ಕೊಳ್ಳಿ ನಾನು? ಅಯ್ಯಯ್ಯೋ, ಸಾನೇ ಜೋರಾಗಿ ಮಾತಾಡ್ದೇನವ, ಸಾರಿ. ನಾಟಕ ಆಡ್ತಾವಳೆ ರಂಗೀಲಿ. ಹೋಳಿಗೆ ವಾಸನೆ ಬಂತಲ್ಲ, ಮೆಲ್ಲ ಒಳಗೆ ಬರ್ತಾವಳೆ. ಒಂದೆರಡು ಹೋಳಿಗೆ ಹೊಟ್ಟೆಗೆ ಬಿತ್ತಿದ್ದಂಗೆ ಯಾವ ಡಿಸ್ಟಪ್ಪು ಇಲ್ಲ, ಯಾವ ಪಿಸ್ಟಪ್ಪು ಇಲ್ಲ. ಆಯ್ತು ಬಾ, ಬಿಸಿಯಾಗೈತೆ ಹೋಳಿಗೆ. ಒಂದೆರಡು ಹೋಳಿಗೆ ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳು. ಸರಿ ಅಮ್ಮ. ಅವ್ವ ಸೂಪರ್. ಇದೇನವ್ವ, ಮಾಮೂಲಿ ಮಾಡೋದ್ಕಿಂತ ತುಂಬಾ ರುಚಿಯಾಗಿದೆ. ಮಗಳು ಬೈಕೆಗೋಸ್ಕರ ಮಾಡ್ತಾ ಇರೋದಲ್ವಾ, ಅದಕ್ಕೆ ಎಕ್ಸ್ಟ್ರಾ ರುಚಿ. ಹಾಗಿದ್ರೆ ಸಹನ ಅಕ್ಕನು ಬೇಗ ಬಸ್ರಿ ಆಗ್ಲಿ. ವಾ, ಈಗ ನಿನ್ನ ನಾಲ್ಗೆ ರುಚಿಗೆ ಅವಳು ಹೇರ್ಬೇಕಾ? ಬೇಡ ಅಂತೀನವ? ಏ, ನಾನೆಲ್ಲೇ ಬೇಡ ಅಂತೀನಿ, ಸುಮ್ಮನೆ ತಮಾಷೆಗಂತ. ಅವಳು ಇರ್ಲಿ ಬಿಡು. ಅವ್ವ, ನೀನ್ ಬಸ್ರಿ ಆಗಿದ್ದಾಗ ನಿನ್ಗೆ ಯಾರು ಹೀಗೆ ಮಾಡ್ಕೊಟ್ಟಿಲ್ವಾ? ನಾನು ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆನೇ. ಬೈಕೆ ಊಟ ಇರಲಿ, ಇವಳು ಬಾಯಾರಿಕೆನೂ ತೀರಿಸ್ಲಿಲ್ಲ ನಾನು. ಅದೆಲ್ಲ ಬಿಡು. ಈಗ ನೀನು ತಟ್ಟೆ ತಕ್ಕ ಬಿಸಿಯಾಗಿ ನೀನು ತಿನ್ನಿವಂತೆ. ಬೇಡ ಪುಟ್ಟನೆ, ಎಂಥ ತೆಪ್ಪು ಮಾಡಿಬಿಟ್ಟೆ ಅಂತ ದಿನ ನೆನೆಸ್ಕೊಂಡು ಒದ್ದಾಡ್ತೀನಿ. ನನ್ಗೆ ಯಾಕೋ ನೀನು ಈಗಲೂ ಡೌ ಮಾಡ್ತಿದ್ದೇನೋ ಅಂತ ಡೌಟ್. ದಿಢೀರಂತ ಹಳೆ ಪಿಕ್ಚರ್ ವಿಲನ್ಗಳ ಥರ ಜೋರಾಗಿ ನಗಾಡ್ಕೊಂಡು ನಾನು ಇಲ್ಲಿರೋಕೆ ಹೇಳಿದ್ ರಾಜಿನೇ ಅಂತ ಯಾವಾಗ ಹೇಳ್ತೀವ ಅಂತ ಕಾಯ್ತಾ ಇದ್ದೀನಿ. ಏ ಸುಮ್ಕಿರವ, ತಮಾಸಿಗೂ ಹಂಗೆಲ್ಲ ಹೇಳ್ಬೇಡ. ನೋಡ್ದು, ಚಿಕ್ಕ ಮಕ್ಕಳ ಮನಸ್ಸಿನ ಮ್ಯಾಗೆ ಅಪ್ಪನ ರೂಪ ಹೆಂಗೆ ಅಚ್ಚೊತ್ತಿರ್ತದೋ ಕೊನೆಯವರೆಗೂ ಹಂಗೇ ಉಳಿದಿರ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.